ಹೇಳಿ ಹೇಳಿ ಏನು ಹೇಳಬೇಕು ಹೇಳಿ. ನೀವು ಏನು ಸುಳ್ಳು ಹೇಳಿದಿರಿ ಹೇಳ್ರಿ ಹೇಳ್ರಿ ಅಂತೀರಿ. ಅದನ್ನ ಹೇಳಿದ್ದೀನಿ ರೀ. ಒಂದೇ ನಿಮಿಷ ನೀವು ಎಡಿಟೋರಿಯಲ್ ಓದಿದ್ರ ಬಗ್ಗೆ ನಾನೇನು ವ್ಯಾಖ್ಯಾನ ಮಾಡೋಕ್ಕೆ ಹೋಗೋದಿಲ್ಲ. ಎಡಿಟೋರಿಯಲ್ ಆದರೂ ಓದಿರಿ, ಆ್ಯಡ್ ಎಡಿಟೋರಿಯಲ್ ಆದರೂ ಓದಿರಿ, ಏನಾದರೂ ಓದಿ, ಅದ್ರ ಬಗ್ಗೆ ನಮ್ಮದೇನು ತಕರಾರಿಲ್ಲ. ಸುಳ್ಳು ಏನೇನು ಹೇಳಿದಿರಿ ಅನ್ನೋದನ್ನು ತಾವು ಹೇಳ್ತೇವೆ. ಈಗ ಚರ್ಚೆ ಮಾಡಿ ನೋಡಿ, ನಾನು ಇಲ್ಲಿಂದ ಬರ್ತೇನೆ. ಹಾಲು ಉತ್ಪಾದಕರಿಗೆ 757 ಕೋಟಿ ಪ್ರೋತ್ಸಾಹಧನ ನೇರವಾಗಿ ವರ್ಗಾವಣೆ ಮಾಡಲಾಗಿದೆ ಎಂದು ಹೇಳಿದ್ದೀರಿ. ಹಾಲು ಉತ್ಪಾದಕರು ದಿನ 6 ತಿಂಗಳು ನೀವು ಕೊಟ್ಟೇ ಇಲ್ಲ. ಅದು ಆ ಸತ್ಯನೂ ಇದೆಯಲ್ಲ, ಅದನ್ನು ನೀವು ಮರಿಮಚ್ಚಿದ್ದೀರಿ. ಇದೊಂದು ಸುಳ್ಳು. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ, ನಾನು ಆ್ಯಕ್ಚುಲಿ ಭಾಷಣ ಮಾಡಿಲ್ಲ ಗವರ್ನರ್ ಮೇಲೆ. ನಾನು ಮಾಡಿಲ್ಲ. ಅದಕ್ಕೆ ನಾನು ಬಜೆಟ್ ಮೇಲೆ ಮಾಡಬೇಕು ಅಂತ ನಾನು ಮಾಡಿಲ್ಲ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಏನು ಓದಿದ್ದೇವಲ್ಲ ನಮ್ಮ. ಒಂದೇ ನಿಮಿಷ. ಹೌದು, ನಿಮಗೆ ನನ್ನ ಭಾಷಣ ಮಾಡೋದು ನೀವು ಏನು ಭಾಷಣದ ಮೇಲೆ ಬಜೆಟ್ ಮೇಲೆ ಭಾಷಣ ಮಾಡಿ. ಹೌದು, ಮತ್ತೆ ಯಾವ ಇದು ನನಗೆ ಗೊತ್ತಿಲ್ಲ. ಹಂಗಲ್ಲ, ಒಂದು ನಿಮಿಷ. ಕಲ್ಯಾಣ ಕರ್ನಾಟಕ 3,000 ಕೋಟಿ ಮೀಸಲಿಟ್ಟಿದ್ದು ಈಗಾಗಲೇ ಕಾಮಗಾರಿಗಳು ನಮ್ಮ ಸರ್ಕಾರದಲ್ಲಿ ಕಾಮಗಾರಿಗಳ ಅನುಮೋದನೆ ಮಾಡಿದ್ದನ್ನು ನಿಮ್ಮ ಸರ್ಕಾರ 9 ತಿಂಗಳಲ್ಲಿ ನೀವು ಅನುಮೋದನೆ ಮಾಡಿರಿ ಅಂತಂದು ಹೇಳ್ಕೊಳ್ತೀರಿ. ನಿಮ್ಮ ಅವಧಿಯಲ್ಲಿ 3,000 ಕೋಟಿ ಏನು ಇಟ್ಟಿದ್ರಿ, ಅದಿನ್ನೂ ಖರ್ಚೇ ಆಗಿಲ್ಲ. ಇದಕ್ಕೂ ಕೂಡ ಆದೇಶ ಬಂದಿಲ್ಲ. ಇದೊಂದು ಸುಳ್ಳು ಹೇಳಿದಿರಿ. ಆಮೇಲೆ ಹಿಂದಿನ ಸರ್ಕಾರ ಅವಧಿಯಲ್ಲಿ 1 ಬಸ್ಸು ಕೂಡ ಖರೀದಿ ಆಗಿಲ್ಲ. ವಾಸ್ತವಾಂಶ ಏನು? ನಮ್ಮ ಅವಧಿಯಲ್ಲಿ BMTCಗೆ 1,311, KSRTCಗೆ 50 ಪವರ್ ಬಸ್ಸುಗಳು, 20 ವೋಲ್ವೋ ಬಸ್ಸುಗಳನ್ನು ಖರೀದಿ ಮಾಡಿ ಆಗಲೇ ಕಾರ್ಯಾಚರಣೆ ಆಗಿದ್ದಾವೆ. ಇದೊಂದು ಸುಳ್ಳು ಹೇಳಿದ್ದೀರಿ. ಆಮೇಲೆ ಈ 5 ಗ್ಯಾರಂಟಿಗಳ ಯೋಜನೆ ಜೊತೆಗೆ ಬಜೆಟ್ನಲ್ಲಿ ಘೋಷಿಸಿರೋ 97ರಷ್ಟು ಘೋಷಣೆಗಳು ಅಧಿಸೂಚನೆ ಮಾಡಿದ್ದೀರಿ. ಆದರೆ ನಿಮ್ಮ ಎಕನಾಮಿಕ್ ಸರ್ವೇದಲ್ಲಿ ಹೇಳ್ತಿದೆ ನಾಟ್ ಮೋರ್ ದೆನ್ 55% ಅಚೀವ್ಮೆಂಟ್ ಇಲ್ಲ. ಯಾವ ಸತ್ಯ ಇದರಲ್ಲಿದೆ? ಅಲ್ಲ, ಇದೊಂದು ಸುಮ್ಮನೆ ಉದಾಹರಣೆಗೆ 3-4 ಸುಳ್ಳು ನೀವು ಹೇಳಿದ್ರೆ, 3-4 ಸುಳ್ಳು ಹೇಳು ಅಂದ್ರೆ ಅದಕ್ಕೆ ಉದಾಹರಣೆ ಕೊಟ್ಟೆ. ಇನ್ನ ಬೇಕಾದಷ್ಟು ಬಸವರಾಜ ಬೊಮ್ಮಾಯಿ ಅವ್ರ ಬಗ್ಗೆ